ಕೊರೋನಾ ತಡೆಗೆ ವ್ಯಾಕ್ಸಿನ್ ಹಂಚಿಕೆಗೆ ರಾಜ್ಯದಲ್ಲಿ ನಡೆದಿರೋ ಸಿದ್ಧತೆಗಳಾದರೂ ಏನು? ಬೆಂಗಳೂರಿನಲ್ಲೂ ಬ್ರಿಟನ್ ಭೂತ ಕಾಟ ಕೊಡಲು ಆ 75 ಜನರೇ ಕಾರಣವಾದ್ರ? ಮಕ್ಕಳಿಗೆ ವ್ಯಾಕ್ಸಿನ್ ನೀಡದೇ ಇರಲು ಕಾರಣವಾದರೂ ಏನು? ಕೊರೋನಾಗೆ ಬೆಚ್ಚಿ ಮತ್ತೆ ಸ್ಕೂಲ್ಗಳು ಬಂದ್ ಆಗಿದ್ದೆಲ್ಲಿ? ನೋಡೋಣ ಕೊರೋನಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕ್ಲಿನಿಕಲ್ ಟ್ರಯಲ್ ಯಶಸ್ವಿಯಾದ ಬಳಿಕ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆ ತುರ್ತು ಬಳಕೆಗೆ ಅನುಮತಿ ಸಿಕ್ಕಿದೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಸುಧಾಕರ್ ಹೇಳಿದ್ದಾರೆ. ಎಲ್ಲವನ್ನು ಗಮನಿಸಿ ಕೇಂದ್ರ ಸರ್ಕಾರ ಅನುಮತಿ ನೀಡಿದ್ದು, ಲಸಿಕೆ ನೀಡಲು ರಾಜ್ಯದಲ್ಲಿ ಎಲ್ಲ ಸಿದ್ಧತೆಗಳು ನಡೆದಿವೆ. 2 ರಿಂದ 8 ಡಿಗ್ರಿ ಸ್ಟೋರೇಜ್ನಲ್ಲಿ ಲಸಿಕೆ ಸಂಗ್ರಹಿಸಿಡಬೇಕು. ಸರ್ಕಾರದ ಹಂತದಲ್ಲಿ ಈಗಾಗಲೇ ಎಲ್ಲಾ ಸಿದ್ಧತೆ ನಡೆದಿದ್ದು, ಖಾಸಗಿಯವರ ಸಹಾಯ ಬೇಕಾದಲ್ಲಿ ಚರ್ಚೆ ನಡೆಸುತ್ತೇವೆ. ಸ್ಟೋರೇಜ್ ಅಗತ್ಯವಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಮಾತುಕತೆ ನಡೆಸುವುದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಸುಧಾಕರ್ ಹೇಳಿದ್ದಾರೆ. ಯುಕೆಯಿಂದ ಬೆಂಗಳೂರಿಗೆ ಬಂದಿದ್ದವರ ಪೈಕಿ 75 ಜನರು ಪತ್ತೆಯಾಗಿಲ್ಲ. ಹೀಗಾಗಿ ಆರೋಗ್ಯ ಇಲಾಖೆ ಇವರನ್ನ ಪತ್ತೆ ಹಚ್ಚೋಕೆ ಪೊಲೀಸರ ಮೊರೆ ಹೋಗಿರೋದಾಗಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಸುಧಾಕರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಸುಧಾಕರ್, ಯುಕೆಯಿಂದ ಬಂದಿದ್ದವರ ಪೈಕಿ 34 ಜನರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ. ಸೋಂಕಿತರ ಸಂಪರ್ಕದಿಂದ 14 ಜನರಿಗೆ ಸೋಂಕು ತಗುಲಿತ್ತು. ಹೀಗಾಗಿ ಇವರ ಸ್ಯಾಂಪಲ್ಸ್ ಜಿನೋಮಿಕ್ ಸೀಕ್ವೆನ್ಸಿಂಗ್ಗೆ ನೀಡಲಾಗಿದೆ. ಯುಕೆಯಿಂದ ಆಗಮಿಸಿ ನಾಪತ್ತೆಯಾಗಿರುವ 75 ಜನರನ್ನ ಪೊಲೀಸರ ನೆರವಿನಿಂದ ಪತ್ತೆ ಹಚ್ಚೋದಾಗಿ ಸುಧಾಕರ್ ಹೇಳಿದರು. ಮೊದಲ ಡೋಸ್ ನೀಡಿದ 4 ರಿಂದ 6 ವಾರದಲ್ಲಿ 2ನೇ ಡೋಸ್ ನೀಡಬೇಕಿದೆ. ವಿದೇಶಗಳಲ್ಲಿ ಮೊದಲ ಡೋಸ್ ನೀಡಿದ 12 ವಾರದೊಳಗೆ 2ನೇ ಡೋಸ್ ನೀಡಬೇಕು. ಕೊರೋನಾ ಲಸಿಕೆ ಪಡೆಯೋರಿಗೆ ಸಂಪೂರ್ಣ ಮಾಹಿತಿ ಕೊಡಬೇಕಿದೆ. ಕಂಪನಿ ಲಸಿಕೆ ಸುರಕ್ಷತೆ, ಪರಿಣಾಮಕಾರಿತನದ ಬಗ್ಗೆ ಹಾಗೂ ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾಹಿತಿ ಕೊಡಬೇಕಿದೆ. 2 ತಿಂಗಳವರೆಗೆ 15 ದಿನಕ್ಕೊಮ್ಮೆ ಮಾಹಿತಿ ಕೊಡಬೇಕಾಗುತ್ತೆ. ಲಸಿಕೆ 2 ರಿಂದ 8 ಡಿಗ್ರಿ ಉಷ್ಣಾಂಶದಲ್ಲಿ 6 ತಿಂಗಳವರೆಗೆ ಸಂಗ್ರಹಿಸಿಡಬಹುದು. ಫ್ರಿಡ್ಜ್ನಿಂದ ತೆಗೆದ ಬಳಿಕ 6 ಗಂಟೆಯ ಒಳಗೆ ಲಸಿಕೆ ಬಳಸಬೇಕು ಅಂತ ಹೇಳಲಾಗಿದೆ. ಕೋವಿಶೀಲ್ಡ್ ಲಸಿಕೆ ನೀಡಲು ಡಿಸಿಜಿಐ ಗ್ರೀನ್ ಸಿಗ್ನಲ್ ಏನು ನೀಡಿದೆ. ಆದರೆ ಮಕ್ಕಳಿಗೆ ಕೋವಿಶೀಲ್ಡ್ ಲಸಿಕೆ ನೀಡುವಂತಿಲ್ಲ. ಕೋವ್ಯಾಕ್ಸಿನ್ ಲಸಿಕೆಯನ್ನ 12 ವರ್ಷ ಮೇಲ್ಪಟ್ಟವರಿಗೆ ನೀಡಬೇಕಿದೆ. ಭಾರತ್ ಬಯೋಟೆಕ್ ಐಸಿಎಂಆರ್ ಅಭಿವೃದ್ಧಿಪಡಿಸಿದ ಕೋವ್ಯಾಕ್ಸಿನ್ ಅನ್ನ ಮೊದಲ ಡೋಸ್ ನೀಡಿದ 28 ದಿನದೊಳಗೆ 2ನೇ ಡೋಸ್ ನೀಡಬೇಕು ಅಂತ ಸೂಚಿಸಲಾಗಿದೆ. ಜನವರಿ 1 ರಿಂದ ಸ್ಕೂಲ್ ಓಪನ್ ಆದ ಬೆನ್ನಲ್ಲೇ ಕೊರೋನಾ ಕಾಟ ಶುರುವಾಗಿದೆ. ಹಾವೇರಿ ಜಿಲ್ಲೆಯಲ್ಲಿ ಸ್ಕೂಲ್ ಓಪನ್ ಆದ 4 ದಿನದಲ್ಲಿ 2 ಸ್ಕೂಲ್ಗಳನ್ನ ಬಂದ್ ಮಾಡಲಾಗಿದೆ. ಶಾಲೆ ಆರಂಭವಾದ ನಂತರ 2 ಶಿಕ್ಷಕರಿಗೆ ಕೊರೋನಾ ಸೋಂಕು ವಕ್ಕರಿಸಿಕೊಂಡಿದೆ. ಶಾಲೆಗೆ ಬಂದಿದ್ದ 23 ಮಕ್ಕಳಿಗೆ ಕೋವಿಡ್ ಟೆಸ್ಟ್ಗೆ ಸೂಚನೆ ನೀಡಲಾಗಿದ್ದು, ಕೊರೋನಾ ಸೋಂಕಿತ ಶಿಕ್ಷಕರಿಗೆ ಹೋಮ್ ಐಸೋಲೇಷನ್ಗೆ ಸೂಚಿಸಲಾಗಿದೆ. ಒಂದು ಸರ್ಕಾರಿ, ಒಂದು ಖಾಸಗಿ ಶಾಲೆ ಮುಚ್ಚಲು ಹಾವೇರಿ ಡಿಡಿಪಿಐ ಅಂದಾನಪ್ಪ ವಡಗೇರಿ ಸೂಚನೆ ನೀಡಿದ್ದಾರೆ. ಕೋವಿಡ್ ಟೆಸ್ಟ್ಗೆ ಬಂದ ವಿದ್ಯಾರ್ಥಿಗಳು ಪರದಾಟ ನಡೆಸಿದ ಘಟನೆ ರಾಮದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕು ಆಸ್ಪತ್ರೆಯಲ್ಲಿ ಶಾಲೆ ಆರಂಭಕ್ಕಾಗಿ ಕೋವಿಡ್ ಟೆಸ್ಟ್ಗೆ ಆಗಮಿಸಿದ್ರು. ಪ್ರತಿನಿತ್ಯ ಸಬೂಬು ಹೇಳಿ ಸಿಬ್ಬಂದಿ ಕಳಿಸುತ್ತಿದ್ದಾರೆ. ಮತ್ತೆ ಬಾ, ನಾಳೆ ಬಾ ಎಂದು ಹೇಳ್ತಿರೋದ್ರಿಂದ ಕೋವಿಡ್ ಟೆಸ್ಟ್ಗೆ ಬಂದ ವಿದ್ಯಾರ್ಥಿಗಳು ಪರದಾಟ ನಡೆಸುತ್ತಿದ್ದಾರೆ. ಶಿಕ್ಷಕರೊಬ್ಬರಿಗೆ ಕೊರೋನಾ ಪಾಸಿಟಿವ್ ಬಂದಿದ್ದರಿಂದಾಗಿ ಆರೋಗ್ಯ ಇಲಾಖೆ ಮಕ್ಕಳ ಸ್ವಾಬ್ ಕಲೆಕ್ಟ್ ಮಾಡ್ತಿದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಚಿಕ್ಕಕುರುವತ್ತಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಕಲೆಕ್ಟ್ ಮಾಡಲಾಗಿದೆ. ಶಾಲೆ ಆರಂಭದ ನಂತರ ಶಾಲೆಗೆ ಬಂದಿದ್ದ ಓರ್ವ ಶಿಕ್ಷಕರಲ್ಲಿ ಸೋಂಕು ದೃಢಪಟ್ಟಿತ್ತು. ಶಾಲೆಗೆ ಬಂದಿದ್ದ 23 ಮಕ್ಕಳ ಸ್ವಾಬ್ ಕಲೆಕ್ಟ್ ಮಾಡಲಾಯಿತು. ಸ್ವಾಬ್ ಕಲೆಕ್ಟ್ ನಂತರ 1 ವಾರಗಳ ಕಾಲ ಶಾಲೆ ಬಂದ್ ಮಾಡಲಾಗಿದೆ. ಕೊರೋನಾ ವಿರುದ್ಧ ಹೋರಾಡುವ ಕೋವಿಶೀಲ್ಡ್ ಲಸಿಕೆ ಬಳಕೆಗೆ ನಿನ್ನೆಯಷ್ಟೇ ಒಪ್ಪಿಗೆ ಸಿಕ್ಕಿದೆ. ಇದರ ಬೆನ್ನಲ್ಲೇ ಆಕ್ಸ್ಫರ್ಡ್ ಲಸಿಕೆಗೆ ವಿಶ್ವದಾದ್ಯಂತ ಬೇಡಿಕೆ ಹೆಚ್ಚಾಗಿದೆ. 20 ಲಕ್ಷ ಡೋಸ್ ಖರೀದಿಗೆ ಬ್ರೆಜಿಲ್ ಮುಂದಾಗಿದೆ. ಬ್ರಿಟನ್ ಸರ್ಕಾರದಿಂದ 20 ಲಕ್ಷ ಡೋಸ್ ಖರೀದಿಗೆ ಚಿಂತಿಸಲಾಗುತ್ತಿದೆ. ಬ್ರೆಜಿಲ್ನಲ್ಲಿ ಲಸಿಕೆಗೆ ಒಪ್ಪಿಗೆ ಸಿಗದೇ ಇದ್ರೂ ಖರೀದಿಗೆ ನಿರ್ಧಾರ ಮಾಡಲಾಗಿದೆ. ನಿನ್ನೆಯಷ್ಟೇ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಯನ್ನ ಕೊರೋನಾ ಸೋಂಕಿತರಿಗೆ ನೀಡಲು ಭಾರತದಲ್ಲಿ ಅನುಮತಿ ಸಿಕ್ಕಿದೆ. ಆದರೆ ವ್ಯಾಕ್ಸಿನ್ ಅನ್ನ ಹೇಗೆ ನೀಡಲಾಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಡ್ರೈ ರನ್ ಆದ ಬಳಿಕವೂ ಹೇಗೆ ವ್ಯಾಕ್ಸಿನ್ ನೀಡ್ತಾರೆ ಅನ್ನೋ ಕೌತುಕಕ್ಕೆ ಈಗ ತೆರೆ ಬಿದ್ದಿದ್ದು, ದೇಶದಲ್ಲಿ ನಡೆಯುವ ಚುನಾವಣಾ ಪ್ರಕ್ರಿಯೆಗಳಂತೆಯೇ ವ್ಯಾಕ್ಸಿನ್ ನೀಡಿಕೆಯು ನಡೆಯುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ.